ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಂಚಭೂತಗಳಲ್ಲಿ ಮಾನ್ಯ ಲೀನವಾಗಿದ್ದಾರೆ. ಮಾನ್ಯ ಪಾಟೀಲ್ ಇವತ್ತು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಪತಿ ವಿವೇಕಾನಂದ ಮಾನ್ಯ ಚಿತೆಗೆ ಬೆಂಕಿ ಕೊಟ್ಟಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಇನಾಮ್ ವೀರಾಪುರದ ಹೊರವಲಯದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ವಿವೇಕಾನಂದ ಕುಟುಂಬಸ್ಥರು, ದಲಿತ ಸಂಘಟನೆಗಳು ಭಾಗಿಯಾಗಿದ್ವು. ಮಗಳ ಅಂತಿಮ ದರ್ಶನಕ್ಕೆ ಮಾನ್ಯ ಕುಟುಂಬಸ್ಥರು ಬರಲೇ ಇಲ್ಲ. ಮಾನ್ಯ ಅಂತಿಮ ದರ್ಶನಕ್ಕೆ ಬರಲೇ ಇಲ್ಲ. ಹುಬ್ಬಳ್ಳಿಯಲ್ಲಿನ ಮರ್ಯಾದಾ ಹತ್ಯೆ ಪ್ರಕರಣ ಒಂದು ಕ್ಷಣ ಎಲ್ಲರನ್ನ ಬೆಚ್ಚಿ ಬೀಳಿಸಿತು. ತನ್ನ ಹೆತ್ತವರಿಂದ ಕೊಲೆಗೀಡಾಗಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂತಹ ಮಾನ್ಯ ಪಾಟೀಲ್ ಇವತ್ತು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಪತಿ ವಿವೇಕಾನಂದ್ ಮಾನ್ಯ ಚಿತೆಗೆ ಬೆಂಕಿ ಇಟ್ಟಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಇನಾಮ್ ವೀರಾಪುರದ ಹೊರವಲಯದಲ್ಲಿ ಅಂತ್ಯಕ್ರಿಯೆ ನೆರವೇರಿತು. ಇನ್ನು ವಿವೇಕಾನಂದ ಅವರ ಕುಟುಂಬಸ್ಥರು ಹಾಗೂ ದಲಿತ ಸಂಘಟನೆಗಳು ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದವು. ಮಗಳ ಅಂತಿಮ ದರ್ಶನಕ್ಕೂ ಕೂಡ ಮಾನ್ಯ ಕುಟುಂಬಸ್ಥರು ಬರಲೇ ಇಲ್ಲ. ಇನ್ನು ಮಾನ್ಯ ಕುಟುಂಬಸ್ಥರು ಈ ಮದುವೆಗೆ ತೀವ್ರ ವಿರೋಧ ಕೂಡ ವ್ಯಕ್ತಪಡಿಸಿದರು. ಈ ನಡುವೆ ಇವತ್ತಿನ ಒಂದು ಆಧುನಿಕ ಕಾಲದಲ್ಲೂ ಕೂಡ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಳವಾಗಿ ಬೇರೂರಿದೆ, ಎಷ್ಟರ ಮಟ್ಟಿಗೆ ನಮ್ಮ ಸಮಾಜವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಈ ಘಟನೆನೇ ಸಾಕ್ಷಿ. ಮಗಳ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೂ ಕೂಡ ಕುಟುಂಬಸ್ಥರು ಬರಲೇ ಇಲ್ಲ. ಇನ್ನು ಇತ್ತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾವೆ. ಮಾನ್ಯಳಿಗೆ ನ್ಯಾಯ ಸಿಗಬೇಕು, ಯಾರು ಹತ್ಯೆ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆಗಬೇಕು. ಈ ರೀತಿ ಮರ್ಯಾದಾ ಹತ್ಯೆ ಅಂತ ಏನು ಹೇಳ್ತಾ ಇದ್ದಾರೆ, ಈ ರೀತಿಯ ಮರ್ಯಾದಾ ಗೇಡಿ ಹತ್ಯೆಗಳು, ಸಮಾಜದ ಮರ್ಯಾದೆಯನ್ನು ತೆಗಿತಾ ಇರುವಂತಹ ಹತ್ಯೆಗಳು, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು. ಯಾವ ಆರೋಪಿಗಳು ಹತ್ಯೆ ಮಾಡಿದ್ದಾರೆ ಆ ಕೀಚಕರಿಗೆ ಕಠಿಣಕ್ಕೂ ಕಠಿಣ ಶಿಕ್ಷೆ ಆಗಬೇಕು. ಈ ರೀತಿಯ ಘಟನೆಗಳು, ಈ ರೀತಿಯ ಹತ್ಯೆಗಳೇನಿದ್ದಾವೆ, ಇದು ಸಮಾಜ ಮರ್ಯಾದೆಗಾಗಿ ಹತ್ಯೆ ಅಂತ ಇದನ್ನು ಒಪ್ಕೊಂಡ್ರೆ ಸಮಾಜದ ಸ್ವಾಸ್ಥ್ಯ ಮತ್ತಷ್ಟು ಹಾಳಾಗುತ್ತೆ. ಇಂತಹ ಕೀಚಕರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಂತಹ ಕೊಲೆಗಡುಕರು, ಮಾನವೀಯತೆ ಮನುಷ್ಯತ್ವ ಇಲ್ಲದಂಥವರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಈ ಪ್ರಕರಣ ಎಲ್ಲರಿಗೂ ಪಾಠ ಆಗಬೇಕು. ಈ ಪ್ರಕರಣಗಳಿಗೆ ಇಲ್ಲೇ ಫುಲ್ ಸ್ಟಾಪ್ ಬೀಳಬೇಕು ಅನ್ನುವಂತಹ ಒಂದು ಬೇಡಿಕೆ ತೀವ್ರವಾಗಿ ಕೇಳಿಬರ್ತಾ ಇದೆ. ದಲಿತ ಸಂಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆ ಕೊಡ್ತಾ ಇದ್ದಾವೆ. ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಈ ಒಂದು ಮರ್ಯಾದೆ ಗೇಡಿ ಹತ್ಯೆಗಳೇನಿದ್ದಾವೆ ಇದನ್ನು ತಡೆ ಹಿಡಿಯೋದಕ್ಕೆ ಹೊಸ ಕಾನೂನುಗಳನ್ನು ಜಾರಿ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಬೇಕು. ಯಾಕಂದರೆ ಒಂದೆರಡಲ್ಲ, ಪ್ರತಿ ಬಾರಿ ಇದನ್ನು ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಹೆತ್ತವರಿಂದಲೇ ಅನೇಕ ಅಮಾಯಕ ಮಕ್ಕಳು ಬಲಿಯಾಗಿರುವಂತಹ ಘಟನೆಗಳಿದ್ದಾವೆ. ಅವರು ಬದುಕಿದಂತಹ ಒಂದು ವಾತಾವರಣದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬದುಕೋದಕ್ಕಾಗಲ್ಲ. ಆದರೆ ಇಚ್ಛೆಗೆ ಅನುಸಾರವಾಗಿ ಮಕ್ಕಳನ್ನು ಬದುಕೋದಕ್ಕೆ ಬಿಡದೆ ಹತ್ಯೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಾಡೋದಕ್ಕೆ ಎಷ್ಟು ಮರ್ಯಾದೆಯನ್ನು ತಂದುಕೊಡುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹೀಗಾಗಿ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಕಾಯ್ದೆಗಳನ್ನು ರೂಪಿಸಬೇಕಾಗತ್ತೆ. ಈ ರೀತಿಯ ಘಟನೆಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಬೇಕಾಗುತ್ತೆ. ಸಾಕ್ಬಿಡ್ರಿ. ನೋಡಿ ಸರ್, 3 ಗಂಟೆ ನೋಡ್ರಿ. ಎಲ್ಲ ಕಾಪ್ ನೋಡಿ ಸರ್, ಅಪ್ಪಿ ಎಲ್ಲರೂ ಬರ್ಲಿ, ಹಿಂಗೆ ಹೋಗ್ಬಿಡ್ರಿ, ಬರ್ತಿತ್ತು ಅದ ಅಣ್ಣ, ಅದಕ್ಕೆ ಇತ್ತ ಬರ್ರಿ ನಿಮ್ಗೆ ಕೈ ಬರ್ತೈತಿ, ಕೈ ಬರಂಗ
ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮಾನ್ಯ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇನ್ನು ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ಕೂಡ ಬರಲಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಮಾನ್ಯ ಪಾಟೀಲ್ ಕುಟುಂಬಸ್ಥರು ಬರಲೇ ಇಲ್ಲ. ಈ ನಡುವೆ ಈ ಹತ್ಯೆಯನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾವೆ. ಈ ರೀತಿಯ ಒಂದು ಆಚರಣೆಗಳು, ಈ ರೀತಿಯ ಒಂದು ಘಟನಾವಳಿಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದಕ್ಕೆ ಫುಲ್ ಸ್ಟಾಪ್ ಯಾವಾಗ? ಈ ಪ್ರಶ್ನೆ ಈಗ ಸಮಾಜದಲ್ಲಿ ಎದುರಾಗ್ತಾ ಇದೆ. ಯಾವ ಸಮಾಜದಲ್ಲಿ ಇದನ್ನು ಮರ್ಯಾದೆ ಹತ್ಯೆ ಅಂತ ಕರೆಯಲಾಗ್ತಾ ಇದೆ, ಇದು ಮರ್ಯಾದೆಗೇಡಿ ಹತ್ಯೆ ಅಲ್ಲದೆ ಮತ್ತಿನ್ನೇನಲ್ಲ. ಅವರ ಪಾಡಿಗೆ ಅವರನ್ನು ಬದುಕೋದಕ್ಕೂ ಬಿಡದೆ ಹತ್ಯೆ ಮಾಡಿ ಜೈಲು ಸೇರುವಂಥದ್ದಕ್ಕೆ ಮರ್ಯಾದೆ ಹತ್ಯೆ ಅಂತ ಹೇಳೋದಕ್ಕೂ ಆಗಲ್ಲ. ಹಿಂಗ ಸೈಡ್ ಸರ್ ಹಿಂಗ ಸರ್ ಆರಾಮ್ ಮಾಡ್ರಿ. ನಾವು ವಿವೇಕಾನಂದ ಸ್ವಲ್ಪ ಒಂದ್ 2 ನಿಮಿಷ